ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಹುದಿನಗಳಿಂದ ವೇಟ್ ಮಾಡ್ತಾ ಇದ್ದಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಸಿದ್ಧತೆಗಳು ಆರಂಭವಾಗ್ತಾ ಇದೆ. 5 ನಗರ ಪಾಲಿಕೆಗಳ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ಬಹಳಷ್ಟು ದಿನಗಳಿಂದ ಈಗ ನಡೆಯುತ್ತೆ, ಆಗ ನಡೆಯುತ್ತೆ, ಮುಂದಿನ ತಿಂಗಳು ನಡೆದು ಹೋಗ್ಬೋದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಉತ್ತರ. 5 ನಗರ ಪಾಲಿಕೆಗಳ ಮೀಸಲಾತಿ ಪಟ್ಟಿ ಪ್ರಕಟ. ಜನವರಿ 21ರ ಸಂಜೆ 5:30ರವರೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬೆಂಗಳೂರಿನ 5 ಪಾಲಿಕೆಗಳ 369 ವಾರ್ಡ್ಗಳ ಮೀಸಲಾತಿ ಪ್ರಕಟ, ಕರಡು ಮೀಸಲಾತಿ ಪ್ರಕಟ ಮಾಡಿದೆ ನಗರಾಭಿವೃದ್ಧಿ ಇಲಾಖೆ. ಬಹುದಿನಗಳಿಂದ ವೇಟ್ ಮಾಡ್ತಾ ಇದ್ದಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಗಳು ಸದ್ಯ ನಡೀತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳ ಮೀಸಲಾತಿ ಕರಡು ಪಟ್ಟಿಯನ್ನ ನಗರಾಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಮೂಲಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದಂತಹ ಪ್ರಕ್ರಿಯೆ ಮತ್ತೊಂದು ಹಂತವನ್ನ ಪಡೆದುಕೊಳ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈ ಮೀಸಲಾತಿ ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇರುವಂತಹ ಕಾಲಾವಕಾಶ, ಈ ನಿಟ್ಟಿನಲ್ಲಿ ವಾರ್ಡ್ಗಳಿಗೆ ಮೀಸಲಾತಿಯನ್ನ ನಿಗದಿಪಡಿಸಲಾಗಿದೆ. ಜೊತೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಕಾಲಾವಕಾಶವನ್ನ ಕೊಡಲಾಗಿದೆ. ಈ ಕರಡು ಮೀಸಲಾತಿ ಪಟ್ಟಿಗೆ ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸೋದಕ್ಕೆ 15 ದಿನಗಳ ಕಾಲಾವಕಾಶವನ್ನ ಇಲ್ಲಿ ಜಿಬಿಎ ಕೊಟ್ಟಿರುವಂಥದ್ದು. ಆಸಕ್ತ ನಾಗರಿಕರು, ರಾಜಕೀಯ ಪಕ್ಷಗಳು, ಜೊತೆಗೆ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳನ್ನು ಇದೇ ಜನವರಿ 21ರ ಸಂಜೆ 5:30ರ ಒಳಗೆ ಸಲ್ಲಿಸಬಹುದಾಗಿದೆ. ಆಕ್ಷೇಪಣೆಗಳ ಪರಿಶೀಲನೆಯ ಬಳಿಕ ಜನವರಿ ಕೊನೆಯ ವೇಳೆಗೆ ಫೈನಲ್ ಪಟ್ಟಿಯನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಅಂತ ಒಂದಷ್ಟು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇನ್ನು ಈಗಾಗಲೇ ಜಿಬಿಎ ವ್ಯಾಪ್ತಿಯಲ್ಲಿ ವಾರ್ಡ್ ವಿಂಗಡಣೆ ಜೊತೆಗೆ ಒಂದಷ್ಟು ವಿಚಾರಗಳ ಕುರಿತು ಮೀಸಲಾತಿ ಪಟ್ಟಿ ಪ್ರಕಟಗೊಳ್ಳೋದು ಮಾತ್ರ ಬಾಕಿ ಉಳಿದಿತ್ತು. ಇದೀಗ ಆ ಹಂತವೂ ಮುಗಿದಿರೋದ್ರಿಂದ ಚುನಾವಣೆ ಘೋಷಣೆಗೆ ಅಗತ್ಯವಿರುವಂತಹ ಪ್ರಮುಖ ಅಡೆತಡೆ ಎಲ್ಲೋ ಒಂದು ಕಡೆ ನಿವಾರಣೆಯಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವ್ಯಾವ ಒಂದು ವಿಚಾರಗಳಲ್ಲಿ ಗಮನಿಸೋದಾದರೆ, ವಾರ್ಡ್ಗಳನ್ನು ಗಮನಿಸೋದಾದರೆ, ಬೆಂಗಳೂರು ದಕ್ಷಿಣ ಪಾಲಿಕೆ ಒಟ್ಟು ವಾರ್ಡ್ಗಳು 72, ಎಸ್ಸಿ ಮೀಸಲಾತಿ 7 ವಾರ್ಡು, ಎಸ್ಟಿ 1, ಹಿಂದುಳಿದ ಎ ವರ್ಗ 19, ಜೊತೆಗೆ ಹಿಂದುಳಿದ ಬಿ ವರ್ಗದಲ್ಲಿ ವಾರ್ಡ್ 5, ಸಾಮಾನ್ಯ 20 ವಾರ್ಡ್, 50% ಮಹಿಳೆಯರಿಗೆ ಮೀಸಲಾತಿ. ಇನ್ನು ಬೆಂಗಳೂರು ಉತ್ತರ ಪಾಲಿಕೆಯನ್ನ ಗಮನಿಸೋದಾದ್ರೆ ಒಟ್ಟು ವಾರ್ಡ್ಗಳು 72, ಎಸ್ಸಿ ಮೀಸಲಾತಿ 9 ವಾರ್ಡ್, ಎಸ್ಟಿ 2 ವಾರ್ಡ್, ಹಿಂದುಳಿದ ಎ ವರ್ಗದಲ್ಲಿ 19 ವಾರ್ಡ್, ಹಿಂದುಳಿದ ಬಿ ವರ್ಗದಲ್ಲಿ 5 ವಾರ್ಡ್, ಸಾಮಾನ್ಯ 5 ವಾರ್ಡ್. ಇನ್ನು ಪಾಲಿಕೆಯ ಒಟ್ಟು ವಾರ್ಡ್ಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಒಟ್ಟು ವಾರ್ಡ್ಗಳು 112, ಎಸ್ಸಿ ಮೀಸಲಾತಿ 9, ಜೊತೆಗೆ ಎಸ್ಟಿ 2 ವಾರ್ಡ್, ಹಿಂದುಳಿದ ಎ ವರ್ಗದಲ್ಲಿ 30 ವಾರ್ಡ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಗಣೇಶ್, ಚುನಾವಣೆಯ ಗಡಿ ಯಾವಾಗ ಇರಬಹುದು ಎನ್ನುವಂಥ ಹಲವಾರು ಪ್ರಶ್ನೆಗೆ ಈಗೇನಾದರೂ ಉತ್ತರ ಸಿಗ್ತಾ ಇದೆಯಾ? ಜೊತೆಗೆ ಯಾವಾಗ ಫೈನಲ್ ಲಿಸ್ಟ್ ಅಂತ ಹೇಳಿ. ಅಮೃತ, ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಕಳೆದ 10 ವರ್ಷಗಳ ನಂತರ ಈಗ ಅದೊಂದು ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಚುನಾವಣೆ ಆಗುವಂತದ್ದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇತ್ತು. ಹಿಂದೆ 2019ರಲ್ಲಿ 18-19ರಲ್ಲಿ ಕಡೆಯ ಚುನಾವಣೆ ಆಗಿರುವಂತದ್ದು, 2015ರಲ್ಲಿ ಕಡೆಯ ಚುನಾವಣೆ ಆಗಿರುವಂತದ್ದು. ಅದರ ಅವಧಿ 2018-19ಕ್ಕೆ 5 ವರ್ಷಗಳ ಆಡಳಿತ ಅವಧಿ ಮುಗಿದ ನಂತರ ಯಾವುದೇ ರೀತಿಯ ಪ್ರಕ್ರಿಯೆಗಳು ಆಗಿರಲಿಲ್ಲ. ಹಿಂದೆ 198 ವಾರ್ಡ್ಗಳಿತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದ ಸಮಯದಲ್ಲಿ ಒಬ್ಬರೇ ಮೇಯರು, ಒಬ್ಬ ಉಪಮೇಯರು, ಹಾಗೇನೆ ಆಯುಕ್ತರ ಆಡಳಿತದ ವೈಖರಿಗಳಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಇದನ್ನ ಬಿಬಿಎಂಪಿಯನ್ನ ಒಡೆದು, ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡಿ 5 ನಗರ ಪಾಲಿಕೆಗಳನ್ನಾಗಿ ಮಾಡಿ ಪ್ರತ್ಯೇಕವಾಗಿ ಹೆಚ್ಚುವರಿ ವಾರ್ಡ್ಗಳು, ಅಂತಂದ್ರೆ ಅಭಿವೃದ್ಧಿಗೋಸ್ಕರ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಸಿಗೋ ದೃಷ್ಟಿಯಲ್ಲಿ ಪ್ರಮುಖ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ನಗರ ಪಾಲಿಕೆಗಳಾಗಿ ವಿಂಗಡಣೆ ಮಾಡಿರುವಂತದ್ದು. ಅದಾದ ಬಳಿಕ ಅದ್ಕಿದಂತಹ ಕಾನೂನು ತೊಡಕುಗಳು, ಅಂತಂದ್ರೆ ವಾರ್ಡ್ಗಳನ್ನ ಲಿಮಿಟೇಷನ್ ಹೇಗೆ ಮಾಡಬೇಕು, ಬೌಂಡ್ರೀಸ್ ಅನ್ನ ಹೇಗೆ ಮಾಡಬೇಕು, ಹಾಗೇನೆ ಬೆಂಗಳೂರಿನ ವ್ಯಾಪ್ತಿಯನ್ನ ಯಾವ ರೀತಿ ವಿಸ್ತರಿಸಬೇಕು, ನಗರದ ಹೊರವಲಯಗಳಲ್ಲಿರುವಂತಹ ನಗರಸಭೆಗಳು, ಪುರಸಭೆಗಳಿದ್ದಾರೆ ಅದನ್ನ ಹೇಗೆ ಈ ಪಾಲಿಕೆ ವ್ಯಾಪ್ತಿಗಳಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅಧ್ಯಯನ, ಚರ್ಚೆ ಹಾಗೂ ಚರ್ಚೆಗಳಾದ ಬಳಿಕ ನಗರಾಭಿವೃದ್ಧಿ ಇಲಾಖೆ ಒಂದು ಅಂತಿಮ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದು 369 ವಾರ್ಡ್ಗಳಾಗಿ
ವಿಂಗಡಣೆ ಮಾಡ್ತು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅಂತಿಮವಾಗಿ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಬೇಕಿತ್ತು. ಆ ಸಂಬಂಧ ನ್ಯಾಯಾಲಯದಲ್ಲೂ ಕೂಡ ಸಾಕಷ್ಟು ದಾವೆಗಳಿದ್ವು. ಪ್ರತಿಪಕ್ಷ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಂದ್ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು, ವಿವಾದಗಳು ಕೂಡ ಕಾರಣ ಆಗಿತ್ತು. ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ಕೆಲವು ಗಡುವನ್ನ ನೀಡಿತ್ತು. ಇಷ್ಟು ವರ್ಷಗಳ ಕಾಲ ನೀವು ಒಂದು ನಗರದ ಅಭಿವೃದ್ಧಿಗೋಸ್ಕರ ಬೇರೆ ರೀತಿಯಲ್ಲಿ ನೀವು ಒಂದು ಚುನಾವಣೆ ನಡೆಸದೇ ಇರುವಂತದ್ದು ಸಮಂಜಸವಲ್ಲ. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಪ್ರತಿನಿಧಿಗಳು ಇರಬೇಕು ಅನ್ನೋ ದೃಷ್ಟಿಯಲ್ಲಿ, ಪುರಪಿತ್ರರು ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಯಾವಾಗ ಚುನಾವಣೆ ಮಾಡ್ತಾರೆ ಅನ್ನೋಂಥ ಡೆಡ್ ಲೈನ್ ಅನ್ನ ನೀಡಿ ಅದು ಸರ್ಕಾರಕ್ಕೆ ಗಡುವನ್ನ ಕೂಡ ನೀಡಿತ್ತು. ಈಗ ಅಂತಿಮವಾಗಿ ಮೀಸಲಾತಿಯ ಒಂದು ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರುವಂತದ್ದು. 5 ನಗರ ಪಾಲಿಕೆಗಳಿಗೆ ಯಾವ ವ್ಯಾಪ್ತಿ ಬರುತ್ತೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಮೀಸಲಾತಿಗಳನ್ನು ಯಾವ ವಾರ್ಡ್ಗಳಿಗೆ ಯಾವ ಮೀಸಲಾತಿಗಳನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ. ಅಂತಂದ್ರೆ ಹಿಂದೆ ಇದ್ದಂತಹ 2020 ಅಂದ್ರೆ 2020 ಆಕ್ಟ್ ಏನಿದೆ, ಅಮೆಂಡ್ಮೆಂಟ್ ಏನಿದೆ, ಅದರ ಅಡಿಯಲ್ಲಿ ಎಲ್ಲವನ್ನು ಕೂಡ ಮೀಸಲಾತಿ ಪಟ್ಟಿ ಪ್ರಕಟ ಆಗಿರುವಂತದ್ದು. ಹಾಗಾಗಿ ಇನ್ನು ಸಾರ್ವಜನಿಕವಾಗಿ ಆಕ್ಷೇಪಣೆಗಳಿದ್ರೆ ಈ ವಾರ್ಡಲ್ಲಿ ಒಂದ್ ರೀತಿಯಲ್ಲಿ ಬೇರೆ ರೀತಿಯ ಮೀಸಲಾತಿಗಳು ಆಗ್ಬೇಕಿತ್ತು ಅನ್ನೋಂಥ ಹಿನ್ನೆಲೆಯಲ್ಲಿ ಇದ್ರೆ ಆಕ್ಷೇಪಣೆಗಳು ಕೂಡ ಈ ಒಂದು ತಿಂಗಳ ಕೊನೆಯಲ್ಲಿ ಅಂತಂದ್ರೆ ಈ ತಿಂಗಳ ಕೊನೆಯಲ್ಲಿ ಅವಕಾಶವನ್ನ ಸಲ್ಲಿಸಬಹುದು. ಅದಾದ ಬಳಿಕ ಅಂದ್ರೆ 15 ದಿನಗಳ ಅವಕಾಶವನ್ನ ಈಗ ಸರ್ಕಾರ ನೀಡಿದೆ. ಅದಾದ ಬಳಿಕ 1-2 ವಾರಗಳಲ್ಲಿ ಅದಂದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅಂತಿಮ ಪ್ರಕಟ ಆದ ಬಳಿಕ ಚುನಾವಣಾ ಆಯೋಗ ಎಂಟ್ರಿ ಆಗುತ್ತೆ. ಏನ್ ಸ್ಥಳೀಯ ಆಡಳಿತದ ವ್ಯವಸ್ಥೆಯಲ್ಲಿ ಸ್ಥಳೀಯವಾಗಿ ಚುನಾವಣೆ ಮಾಡ್ಲಿಕ್ಕೆ ಅವರು ಕೂಡ ಒಂದ್ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನ ಚಾಲನೆಯನ್ನು ಕೊಡುವಂತದ್ದು. ಒಟ್ಟಾರೆ ಅಂತಂದ್ರೆ ಮೂಲಗಳ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅದರಲ್ಲೂ ಕೂಡ 369 ವಾರ್ಡ್ಗಳಿಗೆ ಚುನಾವಣೆ ಆಗುವಂತದ್ದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.